ಈಗ ಏನು ಬಡ್ಕೊಂಡು ಸಾಯ್ಬೇಕು ಹೇಳಿ ನಾನು ಹೇಳು. ಆ ಮಕ್ಕಳು ಸಮೇತ ನನ್ನ ಗುಟ್ಟದ ಅನ್ಕೋಬೇಕು ಈಗ ನಾನು. ಹಾಂ ಏನು ಬಿಟ್ಟೆ? ಇಲ್ಲಿಗೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಲೇ ನನ್ನ ಮಕ್ಕಳು ಅವತ್ತು ನಮ್ಮಮ್ಮ ಒಂದೇಟು ಒಯ್ಯಕ್ಕೆ ಹೋದಾಗ ನಾನು ಏನಂದೆ ಗೊತ್ತೇನೆ? ಬಿಡಮ್ಮ ತಾಯಿಲದ ಮಕ್ಕಳನ್ನ ಯಾಕೆ ಓದಿತಿ ಅಂತ ಅಂದಿದ್ಕೆ ನಮ್ಮಮ್ಮ ಗಳ ಅಳ್ತಾ ಕುತ್ಕೊಂಡ್ಬಿಡ್ತು ಗೊತ್ತಾ? ನಿನ್ನಂತರ್ನ ನಾನು ಎಲ್ಲೂ ನೋಡಿಲ್ಲ. ಕೊಲ ಅಲ್ಲೋಗು. ಓ ಸಿದ್ದಣ್ಣ, ಬರ್ರಿ 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 ಬರ್ರಿ. ಓ ರಮೇಶ್ ಅಣ್ಣ, ಅವತ್ತು ಫೋನ್ ಇಸ್ಕೊಂಡು ಹೋಗಿದ್ದಲ್ಲ, ಬಾ ಬಿಡು, ಹೊರ್ರಾಕ್ ಬಿಡು ಅವನ್ನ. ಲೇ ನಿಮ್ಮ ಅಮ್ಮನ ಮಗಳ ಮಕ್ಕಳಿದ್ದೇನಲ್ಲೇ ನಾನು. ನಿನ್ ಜನ್ಮಕ್ಕೆ ಇಷ್ಟೆಲ್ಲ ಮಾಡಿದ್ಮೇಲೆ ನೀನು ಇರ್ತೀನಿ ಅನ್ಕೊಂಡಿದ್ಯಾ? ಏನನ್ನ ಮಾಡ್ಕೊಳ್ಳಿ, ನನಗೇನು ಗೊತ್ತು? ಅವ್ನ ಯಾಕೆ ಬಿಟ್ಕೊಂಡಿದ್ದೀನಿ ಮನೆಗೆ? ನೀನೇನು ಅವಾಗ ರಾಜಿ ಮಾಡ್ಕೊಳ್ತಾರೆ ಏನಾಯ್ತು ಅಂತ 1 ರೂಪಾಯಿ ಕೇಳ್ದ? ನಾನು ದುಡ್ಡು ಇಸ್ಕೊಳಕ್ ಕೇಳಿದ್ ನಾನು ಅಷ್ಟೇನೆ. ನಿನ್ ನಾಟಕಗಳೆಲ್ಲ ನನಗೆ ಗೊತ್ತು. ಕಾಲ್ ಹಿಸ್ಟ್ರಿ ತೆಗಿಸ್ತೀನಿ. ನೀನ್ ಎಲ್ಲಿದ್ದೆ ಎಲ್ಲಿ ಏನು? ಅಣ್ಣ ಒಳಗೆ ನೋಡೋಣ, ಕರ್ಸೋಣ ಹೊರಗೆ, ಕರ್ಸೋಣ, ಇಬ್ರು ಸ್ಟೇಷನ್ಗೆ ಕರ್ಸೋಣ. ಏನ ಸುಳೆ ಮಗನೇ, ಅಣ್ಣ ಅಂತ ಕರೀದಲ್ಲ, ಬಾಯಿ ತೆಗಿತಿರಲ್ಲ. ನಡ್ರಿ, ಅವಳನ್ನ ಹೇಳ್ಕೊಂಡ್ ಬರ್ಬೇಕಣ್ಣ. ಹೇಳಿ ಕರ್ಸಂ ಬಾರಲ್ಲ. ಅಣ್ಣ ಅವತ್ತು ಕ್ಯಾಜುಯಲ್ ಆಗಿ ಅಂತಿದ್ರಲ್ಲ, ಈಗ ಹೆಂಗಣ್ಣ ಒಳಗೆ ಬೋಲ್ಟ್ ಹಾಕ್ಯಂಡ್ರು? ಹೆಂಗಣ್ಣ ಬೋಲ್ಟ್? ಈ ವಜ್ಜ ಹೇಳ್ತಾನೆ ಅಡ್ವಾನ್ಸ್ ನಾನ್ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಮನೆಗೆ 2 ಸತಿ 5,000 ಸಾವಿರ 2 ಸತಿ ಅಡ್ವಾನ್ಸ್ ಕೊಟ್ಟಿನಿ. ಅಪ್ಪ ಒಟ್ಟಿಗೆ ಅನ್ನ ತಿನ್ಬೇಕು. ಅತಿ ಮಾತು ನನ್ಗೆ ಇಷ್ಟ ಆಗಲ್ಲ. ಅವನು ಗಂಡ್ಸ್ಕೊಂಡೇ, ಅವನು 2 ಮಕ್ಕಳಣ್ಣ. ನನ್ನ ಸಂಸಾರನ ಹೊಡೆದ್ರೆ ಸುಳೆ ಮಗ ಇವನು. ಬೋಲ್ಟ್ ಹಾಕಿ ಮನೆ ಒಳಗೆ ಹೆಂಗ್ ಕುಂತಾರ ಗೊತ್ತೇಣ? ನನಗೆ ಗೊತ್ತಾಯ್ತು ಇಲ್ಲ ಇದಾರ ಅಂತ. ಬಂದ್ ಬಾಗಿಲು ತೆಗಿತೀನಿ, ಬಾಗಿಲು ತೆಗಿಯಂಗ ಇಲ್ಲ. ಬೇರೆ ಮನೆಗೆ